ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರೂ ಕೂಡ ನಮಸ್ಕಾರ. ಆತ್ಮೀಯರೇ, ಈಗ ನಾವು ನವೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಏನೆಲ್ಲ ಪ್ರತಿಫಲಗಳು, ಗ್ರಹಗಳ ಒಂದು ಬದಲಾವಣೆಯಿಂದ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡೋದರಿಂದ ಯಾವ ರೀತಿಯ ಪ್ರತಿಫಲಗಳನ್ನು ಪಡಿಬಹುದು ಅನ್ನೋಂಥದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಗುರು ಬದಲಾವಣೆ ನೋಡಿ, ಗುರು ವಿಶೇಷವಾಗಿ ನಿಮ್ಮ ರಾಶಿಯಿಂದ 3ನೇ ಸ್ಥಾನ ಅಂದರೆ ಪರಾಕ್ರಮ ಸ್ಥಾನದಲ್ಲಿ ಸಂಚಾರದಲ್ಲಿದ್ದಾನೆ. ವಕ್ರಸ್ಥಿತಿಯಲ್ಲಿ ಇದ್ದರೂ ಕೂಡ ಉಚ್ಚ ಸ್ಥಾನದಲ್ಲಿರ್ತಕ್ಕಂತಹದ್ದು. ಹಾಗಾಗಿ ನೀವು ವಿಶೇಷವಾದಂತಹ ಒಂದು ಮನೋಸ್ಥಿತಿಯಿಂದ, ನಿಮ್ಮ ಒಂದು ಮನೋಸಂಕಲ್ಪದಿಂದ ಕೆಲವೊಂದು ಪ್ರಯತ್ನ ಕಾರ್ಯಗಳು ಮಾಡುವಂತಹದ್ದು ಬರುತ್ತೆ. ಒಂದು ಭಾಗ್ಯದ ಪ್ರತಿಫಲಗಳನ್ನ ಪಡೆಯುವಂತಹದ್ದೆಲ್ಲ ಕೂಡ ಸಕ್ಸಸ್ ಸಿಗುತ್ತೆ, ಒಳ್ಳೆಯ ರೀತಿ ಇದೆ. ಮತ್ತು ಆದಾಯ ಗಳಿಸುವಂತಹ ಒಂದು ಪರಾಕ್ರಮ ಪ್ರಯತ್ನ ತುಂಬ ಚೆನ್ನಾಗಿ ಮಾಡ್ತೀರಾ. ಮತ್ತು ಭಾತೃಸ್ಥಾನಗಳ ಅಣ್ಣ ತಮ್ಮಂದರು ಅಕ್ಕ ತಂಗಿರ ಸ್ಥಾನದಲ್ಲಿ ವಿಶೇಷವಾಗಿ ತುಂಬಾ ಒಂದು ಶುಭದಾಯಕ ಪ್ರಯತ್ನಗಳೆಲ್ಲ ಕೂಡ ನಡೆದೋಗುವಂತಹದ್ದು ವೃಷಭ ರಾಶಿಯವರು ನೋಡ್ಬೋದಾಗಿರುತ್ತೆ. ಇನ್ನು ಶುಕ್ರನ ಬದಲಾವಣೆ ನೋಡಿ, ಶುಕ್ರ ಗ್ರಹ ಬಂದು 2ನೇ ತಾರೀಕಿಗೆ ಒಂದು ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಬರ್ತಾನೆ. ತುಲಾರಾಶಿಯಲ್ಲಿ 26ನೇ ತಾರೀಕುವರೆಗೂ ಸಂಚಾರದಲ್ಲಿ ಇದ್ದು 26ರ ನಂತರ ಒಂದು ವೃಶ್ಚಿಕ ರಾಶಿಗೆ ಹೊರಡ್ತಾನೆ. ಹಾಗಾಗಿ ನಿಮ್ಮ ರಾಶಾಧಿಪತಿ ಶುಕ್ರ ಹಾಗೆ ಪಂಚಮದಿಂದ ಷಷ್ಠಮ ಸ್ಥಾನದಿಂದ ಸಪ್ತಮ, ಈ 3 ಮನೆಗಳಲ್ಲಿ ಸಂಚಾರ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಶುಭದಾಯಕ ಫಲಾಫಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಮಿತ್ರಸ್ಥಾನದಿಂದ ಒಳ್ಳೆಯ ರೀತಿಯ ಪ್ರತಿಫಲಗಳು, ಹಣಕಾಸಿನ ಸೌಕರ್ಯ ಸಿಗುವಂತಹದ್ದು. ಮತ್ತು 26ರ ನಂತರ ಶುಭ ಕಾರ್ಯಗಳಿಗೆ ಒಳ್ಳೆಯ ರೀತಿಯ ಒಂದು ಸದವಕಾಶಗಳು ಬರುವಂತಹದ್ದು. ಹಣಕಾಸಿನ ವೈಖರಿಗಳೆಲ್ಲವೂ ಕೂಡ ಒಳ್ಳೆಯ ರೀತಿ ನಡೆಯುವಂತಹದ್ದು 26ರಂತಹ ಬರುತ್ತೆ. 26ರ ನಂತರ ಶುಕ್ರನ ಫಲ ಜಾಸ್ತಿ ಆಗುತ್ತೆ ನಿಮ್ಮ ರಾಶಿಯವರಿಗೆ.